ಒಬ್ಬ ಪಬ್ಲಿಷರ್ ಆಗಿ ನನಗೂ ಒಂದಷ್ಟು ಪೂರ್ವಾಗ್ರಹಗಳು ಬಯಸ್ ಇರೋದು ಸಹಜ. ಆದ್ರೆ ಈ ಮ್ಯಾನುಸ್ಕ್ರಿಪ್ಟ್ ಓದಿದಾಗ ನನಗನ್ನಿಸಿದ್ದು ಇದು 12 ವರ್ಷದ ಹುಡುಗನಿಗೂ ಕೆಲಸ ಮಾಡುತ್ತೆ, ಇತ್ತ 80 ವರ್ಷದ ವೃದ್ಧರಿಗೂ ಅಷ್ಟೇ ಕನೆಕ್ಟ್ ಆಗುತ್ತೆ. ಆದ್ರೆ ನೀವು ಇದನ್ನ ಬರೆಯುವಾಗ ಒಬ್ಬ ಪರ್ಫೆಕ್ಷನಿಸ್ಟ್ ಆಗಿ ಯಾರನ್ನಾದರೂ ಒಬ್ಬ ಸ್ಪೆಸಿಫಿಕ್ ಓದುಗರನ್ನ ಕಲ್ಪಿಸಿಕೊಂಡು ಬರೆದಿದ್ದೀರಾ? ನಿಮ್ಮ ದೃಷ್ಟಿಯಲ್ಲಿ ಈ ಪುಸ್ತಕಕ್ಕೆ ಒಬ್ಬ ಪರ್ಫೆಕ್ಟ್ ರೀಡರ್ ಯಾರು? ಯಾರು ತನ್ನ ಸ್ವಂತ ಸ್ಥಿತಿಯ ಬಗ್ಗೆ, ತನ್ನ ಬದುಕಿನ ಬಗ್ಗೆ ಪ್ರಾಮಾಣಿಕವಾಗಿ ಇದ್ದಾರೋ ಅವರೆಲ್ಲರೂ ಓದಲು ಅರ್ಹರೇ. ನನ್ನ ಮನಸ್ಸಿನಲ್ಲಿ ಯಾವುದೇ ನಿರ್ದಿಷ್ಟವಾದ ಡೆಮೋಗ್ರಫಿಕ್ ಇಲ್ಲ. ಅಂದ್ರೆ ಇಂಥದ್ದೇ ವಯಸ್ಸು, ಇಷ್ಟೇ ಆದಾಯ, ಇಂಥದ್ದೇ ಜೆಂಡರ್ ಅಥವಾ ದೇಶದವರು ಅಂತ ನಾನು ಡಿವೈಡ್ ಮಾಡಿಲ್ಲ. ಆದ್ರೆ ಓದುಗರಲ್ಲಿ ನಾನು ಖಂಡಿತವಾಗಿ ಒಂದು ಗುಣವನ್ನ ಹುಡುಕ್ತೀನಿ. ತಾನು ಸಿಲುಕಿರೋ ಈ ಬಂಧನಗಳಿಂದ, ತಾನೇ ತಂದುಕೊಂಡಿರೋ ಈ ನರಕ ಮತ್ತು ದುಃಖದಿಂದ ಹೊರಬರಬೇಕು ಅನ್ನೋ ಒಂದು ಹಂಬಲ, ಅರ್ಜ್ ಇದೆಯಲ್ಲ. ಆ ಕಿಚ್ಚು ಯಾರಲ್ಲಿ ಇರುತ್ತೋ ಅವರಿಗೆ ಈ ಪುಸ್ತಕ ಖಂಡಿತವಾಗಿಯೂ ದಾರಿದೀಪ ಆಗುತ್ತೆ.